ಸಿಸಿಬಿ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕಿಡಿಗೇಡಿಗಳನ್ನ ಲಾಕ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಖದೀಮರಿಂದ ಹಿಡಿದು ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸಾಗಿಸುತ್ತಿದ್ದ ನೈಜೀರಿಯನ್ ಪ್ರಜೆಗಳವರೆಗೆ ದೊಡ್ಡ ಜಾಲವನ್ನೇ ನಮ್ಮ ಖಾಕಿ ಭೇದಿಸಿದೆ. ಈ ಕುರಿತಾದ ಸಂಪೂರ್ಣ ರಿಪೋರ್ಟ್ ಎಲ್ಲಿದೆ ನೋಡಿ. ಸಾಮಾಜಿಕ ಜಾಲತಾಣದ ದಂಧೆಕೋರರು ಅಂದ ಪರಪ್ಪನ ಅಗ್ರಹಾರದಲ್ಲಿ ಗಾಂಜಾ ಬೇಟೆ ಸಿಕ್ಕಿಬಿದ್ದ ಇವರೇ ನೋಡಿ. ರಾಜು ಮತ್ತು ಮಹೇಶ್ ಸ್ನ್ಯಾಪ್ಚಾಟ್ ಅಲ್ಲಿ ರಂಗುರಂಗಿನ ಫೋಟೋ ಹಾಕಿ ಯುವತಿಯರಿಗೆ ಗಾಳ ಹಾಕ್ತಿದ್ರು. ಆತ್ಮೀಯವಾಗಿ ನಟಿಸಿ ನಂತರ ಬ್ಲಾಕ್ ಮೇಲ್ ಮಾಡಿ ಹಣ ಒಡವೆ ದೋಚುತ್ತಿದ್ರು. ಸದ್ಯ ಇವರಿಂದ 86 ಲಕ್ಷ ಮೌಲ್ಯದ 571 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದ್ದು ಕಿಡಿಗೇಡಿಗಳು ಈಗ ಕಂಬಿ ಎಣಿಸುತ್ತಿದ್ದಾರೆ. ಒಬ್ಬ ಆರೋಪಿ ಸ್ನ್ಯಾಪ್ಚಾಟ್ ಮುಖಾಂತರ ಫ್ರೆಂಡ್ಶಿಪ್ ಮಾಡಿಕೊಂಡು ಒಬ್ಬ ಲೇಡಿ ಜೊತೆಗೆ ಮತ್ತೆ ಅವ್ರಿಗೆ ಮೋಸ ಮಾಡಿ ಹಂತದಲ್ಲಿ ಅವ್ರ ಕಡೆಯಿಂದ ಗೋಲ್ಡ್ ತಗೊಂಡಿದ್ದಾರೆ. ಈಗ ಸದ್ಯಕ್ಕೆ ರಿಕವರಿ 85 ಲ್ಯಾಕ್ಸ್ ಆಗಿದೆ. ಇನ್ನೂ ಹೋಗಿರ್ಬೋದಂತ ನಮ್ಮ ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ರಿಕವರಿ ಆಗಿಲ್ಲ. ಒಬ್ಬ ಆರೋಪಿ ಇದಾನ, ಇಬ್ರು ಆರೋಪಿ ಇದಾನ. ಒಬ್ಬ ಆರೋಪಿ ಅದಲ್ಲಿ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಈ ತರ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ಆರೋಪಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಮಾದಕ ಲೋಕಕ್ಕೆ ಹೆಬ್ಬಗೋಡಿ ಪೊಲೀಸರು ಶಾಕ್ ನೀಡಿದ್ದಾರೆ. ಇಮ್ಯಾನ್ಯುಯಲ್ ಎಂಬ ನೈಜೀರಿಯನ್ ಪ್ರಜೆಯನ್ನ ಬಂಧಿಸಿದ್ದು ಆತನಿಂದ ಬರೋಬ್ಬರಿ 12.5 ಕೆಜಿ MDMA ಮತ್ತು ಕೊಕೇನ್ ವಶಪಡಿಸಿಕೊಳ್ಳಲಾಗಿದೆ. ಇದರ ಮೌಲ್ಯ ಕೋಟಿ ದಾಟಲಿದ್ದು ಐಫೋನ್ ಮತ್ತು ಕಾರುಗಳನ್ನ ಜಪ್ತಿ ಮಾಡಲಾಗಿದೆ. ಮೇಜರ್ ಆಗಿದೆ ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನಮ್ಮ ಈಸ್ಟ್ ಝೋನ್ ಅಲ್ಲಿ ಹೆಬ್ಬಗೋಡಿ, ಯಲಹಂಕ ಟೌನ್, ನ್ಯೂ ಟೌನ್, ಮೈಕೋ ಲೇಔಟ್, ಪಟ್ಟಣನಗರ, ಬಾಗ್ಲೂರ್ ಮತ್ತೆ ಬಾನಸವಾಡಿ ಇವೆಲ್ಲ ಸೇರಿ ಟೋಟಲ್ 13.71 crores ಡ್ರಗ್ಸ್ ಸೀಸ್ ಆಗಿದೆ. ಇತ್ತ ಪರಪ್ಪನ ಅಗ್ರಹಾರ ಪೊಲೀಸರು 7 ಕೆಜಿ ಗಾಂಜಾ ಸಹಿತ ಪ್ರೇಮ್ ಮತ್ತು ರಾಹುಲ್ ಎಂಬುವವರನ್ನ ಸೀಸ್ ಮಾಡಿದ್ದಾರೆ. ಅತ್ತ ಉತ್ತರ ವಿಭಾಗದ ಪೊಲೀಸರು CEIR ತಂತ್ರಜ್ಞಾನ ಬಳಸಿ ಕಳೆದು ಹೋಗಿದ್ದ 22 ಲಕ್ಷ ಮೌಲ್ಯದ 110 ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಮಾಲೀಕರಿಗೆ ಹಿಂದಿರುಗಿಸಲು ಸಜ್ಜಾಗಿದ್ದಾರೆ. ಒಟ್ನಲ್ಲಿ ಬೆಂಗಳೂರು ಪೊಲೀಸರ ಈ ಸರಣಿ ಕಾರ್ಯಾಚರಣೆ ಅಪರಾಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.